ಕೊಡುತ್ತೀನಿ MSW ಇರುವಂತ ಒಂದು ಸ್ಟಾಫ್ ಹಂಗಾಗಿದೆ ಅವರು ಕೌನ್ಸಿಲಿಂಗ್ ತಗೊಳ್ತಾರೆ. ಆಗ ಫೈನಲ್ ಆ ವರದಿ ಮಾಡುವ ಸಂದರ್ಭದಲ್ಲಿ ಅಧ್ಯಕ್ಷರ ಸಹಿ ಬೇಕಾ ಬೇಡವಾ? ಅಗತ್ಯ ಇಲ್ವಾ? ಅಧ್ಯಕ್ಷರ ಕರ್ತವ್ಯ ಅಲ್ಲಿ ಮ್ಯಾನೇಜ್ಮೆಂಟ್ ಕೆಲಸಗಳು ಆಗ್ತಾ ಇದೆಯಾ ನೋಡ್ಲಿಕ್ಕೆ, ಜಸ್ಟ್ ಮ್ಯಾನೇಜ್ಮೆಂಟ್ ಮಾತ್ರ, ಅಧ್ಯಕ್ಷರ ಮ್ಯಾನೇಜ್ಮೆಂಟ್ ಮಾತ್ರ, ನಿರ್ವಹಣೆಗೆ ಮಾತ್ರ. ಅಧ್ಯಕ್ಷರ ಈಗ ಮಹಿಳಾ ಒಕ್ಕೂಟ ಸದಸ್ಯರೆಲ್ಲರೂ ಇಲ್ಲ, ಮಹಿಳಾ ಒಕ್ಕೂಟದ ಅಧ್ಯಕ್ಷರಿಗೆ ನಿಜವಾಗಿ ರೈಟ್ಸ್ ಇರುವಂತದ್ದು ಎಲ್ಲಾ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡುವಂತದ್ದು, ಆರೋಗ್ಯ ಇಲಾಖೆಯ ಮೀಟಿಂಗ್ ಗಳನ್ನ ಅಟೆಂಡ್ ಮಾಡುವಂತದ್ದು, ಮಹಿಳೆಯರಿಗೆ ಎಲ್ಲಿ ಸಮಸ್ಯೆ ಆಗ್ತದೆ ಅದನ್ನು ಎತ್ತಿ ಹಿಡಿಯುವಂತದ್ದು. ನೀವೀಗ ಹೇಳಿದ್ರಿ ಅಂತ ಮಹಿಳಾ ಒಕ್ಕೂಟವೇ ಎಲ್ಲ ಕಡೆ ಹ್ಯಾಂಡಲ್ ಮಾಡ್ತಿದೆ ಅಂತ. ಇಲ್ಲ, ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ NGOಗಳು ಮಾಡ್ತಾ ಇದೆ. ಕಾರ್ಕಳದಲ್ಲಿ ಬೇರೆಯವರಿಗೆ ಮ್ಯಾಕ್ಸಿಮಮ್ ನಿಮಗೆ ಮೆಂಬರ್ಸ್ ಕೂಡ ಹೇಳ್ತೇನೆ ಸರ್. ಸ್ಟಾರ್ಟಿಂಗ್ ಈ ಟೀಮ್ ಅಲ್ಲಿ ಮೆಂಬರ್ಸ್ 64 ಇದ್ರು. ನಿಮಗೆ 2008 ಅಲ್ಲಿ ಸ್ಟಾರ್ಟ್ ಆಗುವ ಇವತ್ತು ಮೆಂಬರ್ಸ್ ಇರುವುದು 10 ಮಂದಿ. ಅಲ್ಲಿ ಇರುವಂತದ್ದು ನಾಲ್ಕೇ ಒಂದು ಮಹಿಳಾ ಮಂಡಲದ ತಂಡ ಇರುವಂತದ್ದು. ನಿಜವಾಗಿ ಕಾರ್ಕಳದಲ್ಲಿ 4 ತಂಡ ಇರುವುದು. ಹಾಗಾದ್ರೆ ಇವರು ನೋಟಿಸ್ ಗಳನ್ನು ಎಲ್ಲರಿಗೂ ಸೆಂಡ್ ಮಾಡಬೇಕು ಹೇಳುದು ನಾವು. ಮೇಡಮ್, ಈಗ ಕಮಿಟಿಯಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಸರ್ ಕಮಿಟಿಯಲ್ಲಿ ಎಷ್ಟು ಜನ ಮೆಂಬರ್ ಇರಬೇಕು ಹೇಗೆ ಅಂತ? ಸಾಂತ್ವನ ಕೇಂದ್ರದ MSW ಆದ ಒಂದು ಸ್ಟಾಪ್, ಡಿಗ್ರಿ ಆದ 2 ಸ್ಟಾಪ್. ಮೊನ್ನೆ ಒಂದು ವಾರದ ಹಿಂದೆ ಇತ್ತೀಚೆಗೆ ಗಲಾಟೆ ಆಗಿತ್ತು. ಒಬ್ರು ಪ್ರೆಗ್ನೆಂಟ್ ಲೇಡಿಯನ್ನು CDP ಅವರು ನಾಮಿನೇಟ್ ಮಾಡಿರುವಂತದ್ದು. ಅದಕ್ಕೆ ಪ್ರೆಗ್ನೆಂಟ್ ಲೇಡಿಯನ್ನು ನೀವು ಯಾಕೆ ಮಾಡಿದ್ರಿ ಅಂತ ಹೇಳಿ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಆಕ್ಷೇಪ ಮಾಡಿದಾರಂತೆ. ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾ ಇರುವಾಗ ಪ್ರೆಗ್ನೆಂಟ್ ಲೇಡಿಯನ್ನು ಹೀಗೆ ಕೆಲಸದಿಂದ ತೆಗೆದ್ರು. ಇದು ಕೂಡ ಒಂದು ದೂರ ಅಲ್ವಾ ಅವರ ಮೇಲೆ? ಈಗ ಎಷ್ಟು ಜನ ಕೌನ್ಸಿಲರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ? ಇವಾಗ ಇರುವಂತದ್ದು 2. ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ಒಬ್ಬರದ್ದು MSW, ಒಬ್ಬರದ್ದು PSW ಕಾಣ್ತದೆ. ನಮಗೆ ಸ್ಟಾಫ್ ಗಳ ಮೇಲೆ ಏನು ಕಂಪ್ಲೇಂಟ್ ಇಲ್ಲ. ಅವರಿಗೆ ಕ್ವಾಲಿಫಿಕೇಶನ್ ಇರ್ತದೆ, ಬಟ್ ಅವರ ವೇತನ ಅದೆಲ್ಲ ಸರ್ಕಾರದಿಂದನೇ ಇವರ ಮುಖಾಂತರ ಬರೀ ಕಡಿಮೆ ವೇತನ 15,000 ಅಂತ ಹೇಳಿ ಅಜೆಂಡಾದಲ್ಲಿ ಇದೆ. ಅದು ಅವರಿಗೆ ಸಿಗ್ತಾ ಇರೋದು 10,000. ಅದು ಹೇಳಿ ಹೊರಗುತ್ತಿಗೆ ಆಧಾರದಲ್ಲಿ ಇರುವುದು ಅಲ್ಲ, 10,000 ಸಿಗ್ತಾ ಇದೆ. ಶಿಕ್ಷಕರಿಗೂ ಸಿಗ್ತಾ ಇದೆ. ನಾನು ಹೇಳುದು ಸರ್ಕಾರ ಒಂದು ಸೈಡ್ ಅಲ್ಲಿ ಅದನ್ನು ಪಾರದರ್ಶಕವಾಗಿ ಮಾಡ್ಬೇಕಂತ ಹೇಳುದು. ಪಾರದರ್ಶಕವಾಗಿ ಕೆಳಗೆ ಕೆಲಸ ಆಗ್ಬೇಕು ಸರ್. ಕೆಳಗೆ ಇವಾಗ ನಿಮಗೆ ವಿಷಯ ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ ರೈಟ್ ಇಲ್ಲ. ಅಧ್ಯಕ್ಷರಿಗೆ ರೈಟ್ಸ್ ಇಲ್ಲ. ಬಟ್ ಅದರ ನಿರ್ವಹಣೆ ಮಾಡುವಾಗ ಯಾವುದೇ ಒಂದು ಕೇಸ್ ಹ್ಯಾಂಡಲ್ ಮಾಡುವಾಗ ಅಲ್ಲಿ ಪಾರದರ್ಶಕ ಉಂಟಾ ಇಲ್ವಾ ಅಂತ ಅದನ್ನು ಸೂಪರ್ವಿಷನ್ ಮಾಡುವವರು ಯಾರು? CDPO ಬರ್ಬೇಕಲ್ಲ. ಅಲ್ಲ, ಕೌನ್ಸಿಲಿಂಗ್ ಆಗುವ CDP ಅವರು ಬರ್ಲಿಕ್ಕಿಲ್ಲ. ಇವರು ರಿಪೋರ್ಟ್ ಮಾಡಿ CDP ಅವರಿಗೆ ಕೊಡ್ಲಿಕ್ಕೆ ಇರುವಂತದ್ದು. ಅದನ್ನು ಮಧ್ಯಸ್ಥಿಕೆ ನಿಂತು ನೋಡ್ಲಿಕ್ಕೆ ಯಾರಿಗೂ ಅವಕಾಶವೂ ಇಲ್ಲ. ಅಧಿಕೃತವಾಗಿ ಯಾರು CDPO ನೋಡುವಂತ ಎಲ್ಲ ವಿವರಣೆ ಆದ್ಮೇಲೆ ಅದನ್ನ ರಿಪೋರ್ಟ್ ಅನ್ನು CDP ಅವರಿಗೆ ಕೊಡ್ಬೇಕು. ಇವರು ಕೊಡ್ತಾ ಇದ್ದಾರೆ, ಆದ್ರೆ ಅದನ್ನು ಮಾಡ್ತಾ ಇರೋದು ಮಾತ್ರ ಅಧ್ಯಕ್ಷರು. ಆದ್ರೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆದಾಗ ಪೊಲೀಸ್ ಇಲಾಖೆಗೆ ಅವರಿಗೆ ಇವರಿಗೆಲ್ಲ ಫೋನ್ ಮಾಡುವ ಅಧಿಕಾರ ಯಾರಿಗೆ ಇರಬೇಕು? ಅಲ್ಲಿ ಕೌನ್ಸಿಲರ್ನವರಿಗೆ ಇರುವಂತದ್ದು. MSW ಆಗಿರುವಂತ ಸ್ಟೂಡೆಂಟ್ಸ್ ಫುಲ್ ಆಫ್ ರೈಟ್ಸ್ ಅವರಿಗೆ ಇರುವಂತದ್ದು. ತಪ್ಪಿದ್ರೆ CDP ಅವರಿಗೆ ಇರುವಂತದ್ದು. ಅಧ್ಯಕ್ಷರಿಗೆ ಯಾವುದೇ ಹಸ್ತಕ್ಷೇಪ ಇಲ್ಲ. ಮತ್ತೆ ನೀವು ಅಧ್ಯಕ್ಷರನ್ನು ಗಮನಿಸಿ, 8 ವರ್ಷದಿಂದ ಒಬ್ಬರೇ ಇದ್ದಾರೆ. ಹಾಗಾದ್ರೆ ಅಲ್ಲಿ ಬೇರೆ ಸದಸ್ಯರೇ ಇಲ್ವಾ? ಇಲ್ಲಿ ಒಕ್ಕೂಟದ ನೇಮಕ ಅಧ್ಯಕ್ಷರು ಹೇಗೆ ಅದು ಮಹಿಳಾ ಒಕ್ಕೂಟದ್ದು ಅಂದ್ರೆ ರಾಜಕೀಯವಾಗಿ ನಡೆಯುವಂತದ್ದ ಇಲ್ಲ ನೇರವಾಗಿ ಸದಸ್ಯರೇ ಮಾಡ್ಕೊಳ್ಳುವಂತದ್ದು? ಅದೇ ನಾನು ಹೇಳಿದೆ, 65 ಮೆಂಬರ್ಸ್ ಇದ್ದಲ್ಲಿ ಇವತ್ತು 10 ಮೆಂಬರ್ಸ್ ಗೆ ಬಂದಿದೆ ಹೇಳಿದ್ರೆ ಅವರಿಗೆ ಬೇಕಾದವರನ್ನು ಮಾತ್ರ ಆಯ್ಕೆ ಮಾಡಿ ಇಡೀ ಕಾರ್ಕಳ ತಾಲೂಕಿನಲ್ಲಿ ಯಾವುದೆಲ್ಲ ಮಹಿಳಾ ಸಂಘಟನೆ ಇದೆ ರಿಜಿಸ್ಟರ್ ಆಗ್ಬೇಕಾಗಿಲ್ಲ. ಮಹಿಳಾ ಸಂಘಟನೆ ಇದೆ, ಅದರ ಅಧ್ಯಕ್ಷರು ಕಾರ್ಯದರ್ಶಿ ಮಹಿಳಾ ಒಕ್ಕೂಟದ್ದು. ಅದ್ರಲ್ಲಿ ನಾನು ನಿಮಗೆ ಬರ್ತಿದ್ದೇನೆ. 1987ಕ್ಕೆ GS ಜನಾರ್ದನ್ ಅವರು ಮಾಡಿರುವಂತದ್ದು ಇದು ಕಾರ್ಕಳ ತಾಲೂಕಿನಲ್ಲಿ. ಅವರಿಗೆ ಸರ್ಕಾರದ ಒಂದು ಬಿಲ್ಡಿಂಗ್ ಆಗಿದೆ, ಅದಕ್ಕೆ ಬೇಕಾದಷ್ಟು ಫಂಡ್ಸ್ ಗಳು ಬಂದಿದೆ. ಅದ್ರ ಕೆಳಗಡೆ ಕಮರ್ಷಿಯಲ್ ಕೊಟ್ಟಿದ್ದಾರೆ. ಯಾವುದು ಟೆಂಡರ್ ಮಾಡ್ಲಿಕ್ಕೆ ಅದು ಗವರ್ಮೆಂಟ್ ಇಂದ ಅಂಡರ್ ಅಲ್ಲಿ ಆಗ್ತಾ ಇಲ್ಲ ಸರ್, ನೇರವಾಗಿ ಮಹಿಳಾ ಒಕ್ಕೂಟದವರ ಅಂಡರ್ ಅಲ್ಲೇ ಆಗ್ತಾ ಇದೆ. ಇವತ್ತು ತಹಶೀಲ್ದಾರಿಗೆ ನಾವು ಅದನ್ನ ಲೆಟರ್ ಕೊಟ್ಟಿದ್ದೇವೆ, ನೀವು ಹೇಗೆ ಅದನ್ನು ವಾಣಿಜ್ಯೀಕರಣಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಯಾವುದು MLA ಫಂಡ್ ಮೇಲಿನ ಬಿಲ್ಡಿಂಗ್ ಕೊಟ್ಟಿರುವಂತದ್ದು. ಸರ್ಕಾರದ ದುಡ್ಡನ್ನು ಬಳಸಿಕೊಂಡು ಬಿಲ್ಡಿಂಗ್ ಕಟ್ಟಿದ ಮೇಲೆ ಅದನ್ನು ಟೆಂಡರ್ ಮಾಡಬೇಕಂತ ಇದೆ. ಟೆಂಡರ್ ಮಾಡದೆ ಪ್ರೈವೇಟ್ ಕೊಡ್ಲಿಕ್ಕೆ ಬರ್ತದ ಅಂತ ಅಲ್ಲ, ಅದೇ ನಾವು ಇವತ್ತು ಹೇಳಿದ್ವಿ ವಾಣಿಜ್ಯೀಕರಣ ಆಗಿದೆ ಅಂತ. ಯಾರು ಮಹಿಳಾ ಒಕ್ಕೂಟದವರು ಅದರ ಲಾಭ ಅವರಿಗೆ ವೈಯಕ್ತಿಕ ಲಾಭ ಕಂಟೆಂಟ್. ಯಾರಿಗೆ ಕಂಪ್ಲೇಂಟ್ ಈಗ ರೈಸ್ ಮಾಡಿದ್ರೆ ಯಾರಿಗೆ? CDP ಅವರಿಗೆ ರೈಸ್ ಮಾಡಿರುವಂತದ್ದು. ಅವರ ಗಮನಕ್ಕೆ ಇದಕ್ಕಿಂತ ಹಿಂದೆ 2 ತಿಂಗಳ ಹಿಂದೆ ತಂದಿದ್ದೇವೆ. ಮೊನ್ನೆ ಕೂಡ ಅವರ ಗಮನಕ್ಕೆ ಅಂದ್ರೆ ಜಗಳಗಳಾಯ್ತಲ್ಲ ಪ್ರೆಗ್ನೆಂಟ್ ಲೇಡಿ ಅಂತ ಇದ್ದದ್ದು, ಅವರು ಕೂಡ ಈಗ ಅದರ ಬಗ್ಗೆ ವಿರೋಧ ಇದ್ದಾರೆ. ಇವತ್ತು ಹಸ್ತಕ್ಷೇಪ ಮಾಡಬಾರ್ದು ಅಂತ ಜಿಲ್ಲಾಧಿಕಾರಿ ಅವರು ಕೂಡ ಅದೇ ಹೇಳುವಂತದ್ದು, ಹಸ್ತಕ್ಷೇಪ ಮಾಡಬಾರ್ದು ಅಂತ.
ಟರ್ಮಿನೇಟ್ ಮಾಡುವ ರೈಟ್ ಯಾರಿಗೆ TDP ಯಾವುದು ಸರ್? ಅವರನ್ನು ಅಧ್ಯಕ್ಷರನ್ನು ತೆಗೆಯುವ ರೈಟ್ ಇಲ್ಲ, ಅದು ಮಹಿಳಾ ಒಕ್ಕೂಟಕ್ಕಿರುವಂತದ್ದು. ಮಹಿಳಾ ಒಕ್ಕೂಟ ಅಲ್ಲಿ ಬದಲಾಗಬೇಕು. ಎಲ್ಲಾ ಮಹಿಳಾ ಇಲಾಖೆ ಯಾವ ಸಂಘಟನೆ ಇದೆ ಅವರಿಗೆ ಲೆಟರ್ ಹೋಗ್ಬೇಕು ಹೇಳುವಂತದ್ದು. ಆಯ್ಕೆ ಪಾರದರ್ಶಕ ಆಗಲಿಲ್ಲ ಅಂತ ಹೇಳುದು. ಇಲ್ಲ, ಆಯ್ಕೆಯೂ ಪಾರದರ್ಶಕ ಆಗ್ತಾ ಇಲ್ಲ, ಅಲ್ಲಿ ನ್ಯಾಯ ಕೂಡ ಪಾರದರ್ಶಕವಾಗಿ ಸಿಗ್ತಾ ಇಲ್ಲ. ಅವರೊಂದು ಪಕ್ಷದಲ್ಲಿ ಗುರುತಿಸಿಕೊಂಡವರು ಪಕ್ಷದವರು ಬಂದಾಗ ಪಕ್ಷದವರ ಕಡೆಗೆ ಹೋಗ್ತಾ ಇದ್ದಾರೆ. ಯಾವುದು ಬಿಜೆಪಿಯ ಕಾಂಗ್ರೆಸ್ ಅದ ಹೇಳುವ ನೆಸೆಸರಿ ಇಲ್ಲ ಅಂತ ಅನಿಸ್ತದೆ. ಈಗ ಈಗ ನೀವು ಅದನ್ನು ಹುಡುಕಬಹುದು ಯಾವ ಪಕ್ಷ ಅಂತ. ನೀವು ಹೇಳಿದ್ರೆ ಎರಡನೇ ಕ್ಲಾಸ್ ಅಂತ ಹೇಳಿದ್ರಲ್ಲ, ಅಧ್ಯಕ್ಷರು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದ್ದು ಒಂದು ಎಜುಕೇಶನ್. ಹೌದು, ಎರಡನೇ ಕ್ಲಾಸ್. ನಿಮ್ಮ ಹತ್ರ ದಾಖಲೆ ಉಂಟಾ ಎರಡನೇ ಕ್ಲಾಸ್? ದಾಖಲೆ ಹುಡುಕಬಹುದು, ನಮಗೆ ಗೊತ್ತಿರುವ ದಾಖಲೆ ನಮಗೆ ಗೊತ್ತಿದೆ. ಅಧಿಕೃತವಾಗಿ ಅಥೆಂಟಿಕ್ ಅಲ್ಲ ಆಗಿ ಉಂಟು. ಅಥೆಂಟಿಕ್ ಆಗಿ ನಾನು ಹುಡುಕ್ಲಿಕ್ಕೆ ಹೋಗಿಲ್ಲ ಸರ್. ನಮಗೆ ಬಂದ ಮಾಹಿತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಆಗಿದ್ದು, ಹಾಗಾಗಿ ಅಲ್ಲಿ ಮಾಹಿತಿಗಳನ್ನು ಆರೋಪ ಹೇಗೆ ಮಾಡಿ ಆರೋಪ ಮಾಡಿದ್ದಲ್ಲ, ನನಗೆ ಗೊತ್ತಿರೋ ನೇರವಾಗಿ ಆರೋಪ ಮಾಡಿದ್ವಿ. ಆರೋಪ ಮಾಡಿರುವಂತದ್ದಲ್ಲ, ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಲ್ಲ, ಅದೇ ಈಗ ನಮ್ಮ ಇರುವಂತ ದಾಖಲೆ ಇಲ್ಲಿ ಅವ್ರು ಎರಡನೇ ಸ್ಟ್ಯಾಂಡರ್ಡ್ ಎರಡನೇ ಕ್ಲಾಸ್ ಓದಿದ್ದಾರೆ. ಎರಡನೇ ಕ್ಲಾಸ್ ಅದು ಹೇಳಿಕೆ ಅಲ್ಲ, ದಟ್ ಇಸ್ ಬ್ಲೇಮ್ ಅಂತ ನೀವು ಆರೋಪ ಮಾಡಿದ್ರು ಸರ್. ಒಂದು ಪಂಚಾಯತಿ ಸದಸ್ಯ ಆಗುವುದು ಅಲ್ಲಿ ರೆಕಾರ್ಡ್ಸ್ ಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ರೆಕಾರ್ಡ್ಸ್ ಅಧಿಕೃತವಾಗಿ ನಾವು ನಾಳೆ ಬರ್ತೇವೆ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆಲ್ಲ ಬರೀರಿ ಅಂತ ಹೇಳಿಲ್ಲ. ನಾನು ನೀವು ಹೇಳಿದ್ರೆ ನಾನು ಬರೀಬಾರ್ದು ಅಂತ ಹೇಳಿ ನಮ್ಮ ಬರೀಬೇಕು, ನಮ್ಮನ್ನೇ ಬಿಡಿಸಿಬಿಟ್ಟದ್ದು. ನೀವು ಡಿಟೆಕ್ಟ್ ಮಾಡ್ಬೇಕಾಗಿಲ್ಲ, ಅದು ನಮ್ಮ ವಿಧಿ. ನಾವು ಬರೆಯುವಂತದ್ದು ಇದೆಯಲ್ಲ, ವಿ ಆರ್ ಜರ್ನಲಿಸ್ಟ್, ನಾವೇನ್ ಮಾಡ್ತೇವೆ ಅದು ನೀವು ಏನ್ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಡಿಟೆಕ್ಟ್ ಮಾಡಿ ನನಗೆ ಬಂದ ಮಾಹಿತಿ ನಾನು ಹೇಳಿದ್ದೇನೆ. ಹೇಳಿದ್ರೆ ಯಾಕಂದ್ರೆ ನಾನು ಸರ್ಟಿಫಿಕೇಟ್ ತಂದು ಅವರು ಇದನ್ನು ಪ್ರೆಸ್ ಮೀಟ್ ಮಾಡಬಾರ್ದು. ಮತ್ತೆ ಮಾಡಬಾರ್ದು, ಅವರು ನಾಳೆ ಸರ್ಟಿಫಿಕೇಟ್ ಮಾಡ್ತಾರೆ. ಅಲ್ಲ, ನಮಗೆ ಬಂದ ಮಾಹಿತಿ ಅವ್ರು ಬರಬಾರ್ದು, ನೀವು ಏನ್ ಮಾಡಿ ಅಲ್ಲ, ನಾನು ಅಥೆಂಟಿಕ್ ಆಗಿರ್ಬೇಕು. ಮಾಹಿತಿ ಹಕ್ಕಲ್ಲೆಲ್ಲ ಅವರ ಎಜುಕೇಶನ್ ಅನ್ನು ನೋಡ್ಲಿಕ್ಕೆ ಹೋಗ್ಲಿಲ್ಲ ನಾವು. ಅಲ್ವಾ? ಈಗ ಬೇರೆ ಮಹಿಳಾ ಮಂಡಳಿಗಳು ಅದರ ಬಗ್ಗೆ ಏನಾದ್ರು ಅವರ ಬಗ್ಗೆ ಹೇಳ್ತಾ ಇದ್ದಾರಾ? ತುಂಬಾ ಜನ ಹೇಳ್ತಾ ಇದ್ದಾರೆ, ಆದ್ರೆ ಎದುರು ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಎದುರು ಬಂದು ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಬಟ್ CDP ಅವರ ಗಮನಕ್ಕೆ ತುಂಬಾ ಜನ ತಂದಿದ್ದಾರೆ. ಅವರ ಸ್ತ್ರೀ ಶಕ್ತಿ ಮೀಟಿಂಗ್ ಅಲ್ಲಿ ಕೂಡ ಎದ್ದು ವಾಯ್ಸ್ ರೈಸ್ ಮಾಡಿದವರು ಇದ್ದಾರೆ. ಅಲ್ಲ, ಈ ರೀತಿ ಬೇರೆ ಉಡುಪಿ ಜಿಲ್ಲೆಯಲ್ಲೆಲ್ಲ ಕಂಪನಿ ಉಡುಪಿಯಲ್ಲೂ ಇತ್ತಲ್ಲ ಮಹಿಳಾ ಸಂಘಟನೆ. ಉಡುಪಿಯಲ್ಲಿ ಇತ್ತು, ಅಲ್ಲಿ ಸಖಿ ಸೆಂಟರ್ ಆದ ಕಾರಣ ಅದನ್ನು ಕ್ಯಾನ್ಸಲೈಸ್ ಮಾಡಿ, ಕಂಪ್ಲೇಂಟ್ ಇದ್ದ ಕಾರಣ ಅಲ್ಲ. ಆದ್ರೆ ನಾವು ರಾಜ್ಯ ಒಕ್ಕೂಟ ರಾಜ್ಯ ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ ಕೆಲವು ಕಡೆ ಈ ತರ ಸಮಸ್ಯೆಗಳಾಗಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಕೂಡ ಆಗ್ತದೆ ಅಂತ. ನಮ್ಮ ಹತ್ರ ದಾಖಲೆಗಳಿಲ್ಲ ಆಗದಲ್ಲಿ. ಮಹಿಳಾ ಸಂಘಟನ ಜಿಲ್ಲಾ ಕೇಂದ್ರ ಅಂತ ಹೇಳಿ ಅಲ್ಲಿ ಸರಳ ಕಾಂಚನ ಅಂತ ಹೇಳಿದ್ರು ಮುಂಚೆ, ಹಾಗೆಲ್ಲ ಕಂಪ್ಲೇಂಟ್ ಬಂದಿರಲಿಲ್ಲ. ನಮಗೆ ಕಾರ್ಕಳದಿಂದ ಉಂಟಲ್ಲ, ಒಂದು 5-6 ವರ್ಷದಿಂದ ಹಸ್ತಕ್ಷೇಪ ಮಾಡುವಂತದ್ದು ಕಂಪ್ಲೇಂಟ್ ಇದೆ. ಅಂದ್ರೆ ನಾವೇ ಮಹಿಳೆಯರ ಪರವಾಗಿ ಕೆಲಸ ಮಾಡುವಾಗ 4-5 ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೇವಲ್ಲ, ಆ ಕೇಸ್ಗಳಲ್ಲೆಲ್ಲ ಅವರು ಹಸ್ತಕ್ಷೇಪ ಮಾಡಿದ್ದು ನೋಡಿದ್ದೇವೆ. ಸದಸ್ಯರ ಆಯ್ಕೆ ವೇಳೆ ನೀವು ಯಾಕೆ ಹಸ್ತಕ್ಷೇಪ ಯಾವ ಸದಸ್ಯರ ಆಯ್ಕೆ ಸಂದರ್ಭದಲ್ಲಿ ನೀವು ಹಸ್ತಕ್ಷೇಪ ಮಾಡಬಹುದಲ್ಲ? ನಮಗೆ ಮಹಿಳಾ ಒಕ್ಕೂಟದಲ್ಲಿ ನಾವು ಮೆಂಬರ್ ಅಲ್ಲಲ್ವಾ? ಅವರಿಗೆ ಯಾರು ಹಿಂದೆಯಿಂದ ಎದುರು ಬರ್ಲಿಕ್ಕೆ ಬರ್ತಾರೆ ಅವರು ಹೋಗಿ ಮೆಂಬರ್ ಆಗ್ಬೋದಲ್ಲ, ಅವ್ರಿಗೆ ಅವಕಾಶ ಇದೆಯಲ್ಲ. ಆಗ್ಬಹುದು, ಅಲ್ಲಿ ಆಗ್ತಾ ಇರ್ತದೆ. ಅಲ್ಲ ಅಲ್ಲ, ನಮ್ಗೆ ಎಂತ ಆರೋಪ ಅಂತ ಹೇಳಿದ್ರೆ, ಈಗ ಅವರು ಮೆಂಬರ್ ಆಗ್ಲಿಕ್ಕೆ ಮುಂದೆ ಬರುವ ಸಂದರ್ಭದಲ್ಲಿ ಇವರು ಮೆಂಬರ್ಶಿಪ್ ಪಡೆದೇ ಇದ್ರೆ ಅದು ನಿಮ್ಮ ಆರೋಪ ಸರಿ. ಅವ್ರು ಬರದಿದ್ರೆ ಮುಂದೆ ಬರ್ಲಿಕ್ಕೆ, ಮುಂದೆ ಬರದಿದ್ರೆ ಹೇಗೆ ಬೇರೆ ಮೆಂಬರ್ಸ್ ಅಧ್ಯಕ್ಷ ಉಳಿದವರು ಬಂದು ಮೆಂಬರ್ ಆಗ್ಲಿಕ್ಕೆ ಅವಕಾಶ ಉಂಟು, ಯಾಕೆ ಬರುದಿಲ್ಲ? ಅಲ್ಲ, ಅದು ಹೇಗೆ ಗೊತ್ತುಂಟಾ, ನಿಮ್ಗೆ ಹ್ಯಾಂಡ್ ರೈಸ್ ಮಾಡುವ ಮೂಲಕ ಹಾಕುವಂತದ್ದು. 10 ಜನ ಇರ್ತಾರೆ, ಮೊದಲೇ ಮಾತುಕತೆ ಆಗಿರ್ತಾರೆ. ಮೆಂಬರ್ ಆಗ್ಲಿಕ್ಕೆ ಅವಕಾಶ ಉಂಟಲ್ಲ ಉಳಿದವರಿಗೆ. ಈಗ ಅತ್ತೆ ಮೆಂಬರ್ ಅಂತ ಹೇಳಿ ಹೌದು, 50 ಜನ ಮೆಂಬರ್ ಆಗ್ಲಿಕ್ಕೆ ಅವಕಾಶ, ನಾವು ಮೆಂಬರ್ಶಿಪ್ ಅದು ಯಾಕೆ ಅಲ್ಲ, ಇವರಿಗೆ ಎಲೆಕ್ಷನ್ ಆಗೋ ಟೈಮ್ ಇವರು ನೋಟಿಸ್ ಗಳನ್ನು ಕಳಿಸಬೇಕು ಸರ್, ಅದನ್ನು ಕಳಿಸ್ತಾ ಇಲ್ಲ. ಎಲ್ಲರಿಗೆ ಕಳಿಸ್ತಾ ಇಲ್ಲ. ಇವತ್ತು 4 ಸಂಘ ಯಾವುದಿದೆ ಅದಕ್ಕೆ ಮಾತ್ರ ಕಳಿಸ್ತಾ ಇದ್ದಾರೆ. ತಗೊಳ್ಬೇಕು, ಮತ್ತೆ ಕಂಪಲ್ಸರಿ CC ಕ್ಯಾಮೆರಾಗಳನ್ನು ಹಾಕ್ಬೇಕು. ಮುಂದೆ ಎಲ್ಲಾದ್ರೂ ಆರೋಪ ಬಂದ್ರೆ ನಮಗೆ ಅದನ್ನ ಅಟೆಂಡ್ ಆಗಿ ಹಿಡಿಬಹುದಲ್ಲ. ಯಾಕಂದ್ರೆ ಹಲವಾರು ಮಹಿಳಾ ಸಮಸ್ಯೆಗಳು ಬರ್ತಾ ಇರುವಂತದ್ದು ಇವತ್ತು ಸಾಂತ್ವನ ಕೇಂದ್ರದಲ್ಲಿ. ಅಲ್ಲೇ ಪಾರದರ್ಶಕವಾಗಿ ನ್ಯಾಯ ಸಿಗದಿದ್ರೆ ಹೇಗೆ? ಅದು ಕಾರ್ಕಳದಲ್ಲಿ ಇವರು ಹಸ್ತಕ್ಷೇಪ ಅದು ಬೇಡ ಅಂತ ನಾವು ಹೇಳ್ತೀವಿ. ಅಲ್ಲಿ ಒಂದು ಸಮಸ್ಯೆ ಗಮನಕ್ಕೆ, ಪರ್ಮನೆಂಟ್ ಸ್ಟಾಫ್ ಇಲ್ಲೇ ಇಲ್ಲ. ಸಾಂತ್ವನ ಕೇಂದ್ರಕ್ಕೆ ಪರ್ಮನೆಂಟ್ ಸ್ಟಾಫ್ ಯಾಕೆ ಸರ್ಕಾರ ಕೊಡಲಿಲ್ಲ? ಸರ್ಕಾರ ಕೊಡ್ತಾ ಇಲ್ಲ ಸರ್. ಅಲ್ಲಿ ಇರುವವರು ಟೆಂಪರರಿ, ಅವ್ರು ಬಿಟ್ಟು ಹೋಗ್ತಾರೆ. ಅಲ್ಲ, ಒಂದ್ ಸೆಕೆಂಡ್, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಮಾಡ್ತಾ ಇರುವುದೇ ಅಧ್ಯಕ್ಷರು. ಅಲ್ಲಲ್ಲ, ನೀವು ಹೇಳುದು ಅವರಿಗೆ ಈಗ MSW ಆದವರು ಇರ್ತಾರಲ್ಲ, ಅಲ್ಲಿ ಕೌನ್ಸಿಲರ್ ಇರ್ತಾರಲ್ಲ, ಅವರನ್ನ ಆಯ್ಕೆ ಮಾಡುದು ಸರ್ಕಾರ. ಸರ್ಕಾರ ಅಂದ್ರೆ ಯಾವ ರೀತಿ ಗುತ್ತಿಗೆ ಆಧಾರದಲ್ಲಿ ಆಯ್ಕೆ ಮಾಡ್ತಾರೆ. ಅವ್ರು ಪರ್ಮನೆಂಟ್ ಸ್ಟಾಫ್ ಅಲ್ಲ, ಔಟ್ಸೋರ್ಸ್. ಅವ್ರು ಬಿಟ್ಟು ಹೋಗ್ತಾರೆ. ಅದಕ್ಕೆ ಇದು ಎಷ್ಟು ಜನ ಆಯ್ತು ಹೇಳ್ತೇನೆ. ಸರ್ಕಾರದ ಅಧಿಕೃತ ಸ್ಟಾಫ್ ಅಲ್ಲಿ ಕೊಟ್ರೆ ಅದು ನೀವು ಹೇಳಿದ ಆರೋಪ ಸರಿ ಆಗ್ತದೆ. ಇಲ್ಲಿ ಎಲ್ಲ ಇರುವವರು ಟೆಂಪರರಿ, ಅಲ್ಲಿ ಎಂತ ನ್ಯಾಯ ಸಿಗ್ತದೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಇರುವವರು ಟೆಂಪರರಿ. ಅಧಿಕೃತ ಸ್ಟಾಫ್ ಸರ್ಕಾರ ಹ್ಯಾಂಡಲ್ ಮಾಡುವಾಗ
ಅವತ್ತು ಸಿಡಿಪಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಆಯ್ಕೆ ನಡೆದರೆ ಆಯ್ಕೆ ಆಗಿದೆ. ನೇರ ನಡೆದ್ರೆ ನೀವು ಹೇಳಿದ್ರು ಸರಿ ಆಗ್ತದೆ. ಅಲ್ಲಿರುವವರು ಎಲ್ಲರೂ ಬೇಕಾರೆ ಅವ್ರು ಯಾರು ಡಿಪೆಂಡ್ ಆಗ್ತಾರೆ ಹೋದ ಕೂಡಲೇ ಎಲ್ಲ ಯಾರಾದ್ರೂ ರೈಸ್ ಮಾಡಿ ಮಾತಾಡಿದ್ರೆ ಅವ್ರು ಪೊಲೀಸ್ಗೆ ಫೋನ್ ಮಾಡ್ತಾರೆ, ಪೊಲೀಸರು ಬಂದು ಎಂಟ್ರಿ ಆಗ್ತಾರೆ. ಅಲ್ಲಿ ನಾವು ಪೊಲೀಸ್ ಬಂದು ಎಂಟ್ರಿ ಆಗ್ತಾರೆ. ಏನಾದ್ರು ಸಮಸ್ಯೆ ಆದ ಕೂಡಲೇ ಇಲ್ಲಿ ಅಧ್ಯಕ್ಷರು ಹೋಗಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಸ್ಟೇಷನ್ಗೆ ಇರ್ತಾರೆ. ಸ್ಟೇಷನ್ನಲ್ಲಿ ಇರ್ತಾರೆ ಆಗುದಾದ್ರೆ ಇಲ್ಲಿ ಮಹಿಳಾ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಚಾರ ಆಗುದು ಅಗತ್ಯ ಇರುವುದಿಲ್ಲ ಅಲ್ಲ. ಸ್ಟೇಷನ್ನಲ್ಲಿ ಎಷ್ಟೋ ಪ್ರಕರಣಗಳು ಸ್ಟೇಷನಲ್ಲಿ ಅಲ್ಲಿಂದ ಹ್ಯಾಂಡ್ ಪೊಲೀಸ್ ವ್ಯವಸ್ಥೆ ಬೇಡ ಅಂತಕ್ಕೋಸ್ಕರ ಅದನ್ನ ಮಾಡಿ ಮಹಿಳಾ ಸಾಂಸ್ಕೃತಿಕ ಕೇಂದ್ರ ಮಾಡಿ. ಪೊಲೀಸ್ ಹಸ್ತಕ್ಷೇಪ ಇರಬಾರ್ದು ಅನ್ನೋಕ್ಕೋಸ್ಕರ ಅದನ್ನ ಇನ್ನೊಂದು ವಿಷಯ, ಆದ್ರೆ ಅಲ್ಲಿ ಕೊನೆಗೆ ಅವರು ಮಹಿಳೆಯರು ಬಂದು ಮುಕ್ತವಾಗಿ ಮಾತಾಡಬೇಕು ಎನ್ನುವ ಕಾರಣಕ್ಕೆ ಮಹಿಳಾ ಸಾಂಸ್ಕೃತಿಕ ಕೇಂದ್ರ ಹೌದು. ಪ್ರತಿಯೊಂದು ಕೇಸ್ಗಳನ್ನು ಸ್ಟೇಷನ್ಗೆ ರೆಫರ್ ಮಾಡ್ತಾರೆ. ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು. ಸ್ಟೇಷನ್ ಇರ್ತಾರೆ ಆಗುದಾದ್ರೆ ಮಹಿಳಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಏನ್ ಬೇಕು? ನಾನು ಇವಾಗ ಏನ್ ಹೇಳಿದ್ರೆ ಅವ್ರು ಹೇಳಿರುವಂತದ್ದು ಸರಿ. ಈಗ ಇಲಾಖೆಯಿಂದಾನೇ ನಾಮಿನೇಟ್ ಮಾಡಿದ್ರೆ ಒಳ್ಳೇದು. ಆದ್ರೆ ಇಷ್ಟುವರೆಗೆ ಯಾವ್ದು ಸೆಲೆಕ್ಷನ್ಸ್ ಗಳಾಯ್ತು ಎಲ್ಲವೂ ಅಧ್ಯಕ್ಷರ ಮುಖಾಂತರವೇ ಆಗಿದೆ. ಸಿಡಿಪಿ ಅವರಿಗೆ ಅವಕಾಶವೇ ಕೊಡ್ತಾ ಇಲ್ಲ ಅಂತೆ. ಸಿಡಿಪಿ ಅವರು ಮೊನ್ನೆ ಒಂದು ಪ್ರೆಗ್ನೆನ್ಸಿ ಲೇಡಿಯನ್ನು ಆಯ್ಕೆ ಮಾಡಿದಾಗ ಅವಳಿಗೆ ಏನೆಲ್ಲ ತುಂಬಾ ಕಿರಿಕಿರಿಗಳನ್ನು ಮಾಡಿ ಅವಳನ್ನು ಓಡಿಸಿದ್ದಾರೆ, ನೀನ್ ಬೇಡ ಅಂತ. ಅವರ ಆಯ್ಕೆ ಸಿಡಿಪಿ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಅದು ಬೈಲವೇ ಆಗಿರ್ಬೇಕು. ಬೈಲ ಹಾಗೆ ಎದುರಿಗೆ ಬೈಲ ಇದೆ. ಆದ್ರೆ ಇವರು ಕ್ರಮ ಯಾಕೆ ತಗೊಳ್ಳಿಲ್ಲ ಸಿಡಿಪಿ? ಸಿಡಿಪಿ ಅವರು ಅದೇ ಕ್ರಮ ತಗೊಳ್ತಾರೆ, ತಗೊಳ್ಳುವಾಗ ಉಂಟಲ್ಲ ತುಂಬಾ ಲೇಟ್ ಆಗ್ತಾ ಇದೆ ಅಂತ ಯಾಕೆ ಅಂತ ನಾವು ಕೇಳುದು. ಅವರು ಲೇಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರಶ್ನೆ ಮಾಡ್ತಾ ಇರೋದು ಸಿಡಿಪಿ ಅವರಿಗೆ, ಅದೇ ಇಲಾಖೆಗೆ ನಾವು ಪ್ರಶ್ನೆ ಮಾಡ್ತಾ ಇರೋದು ಇವತ್ತು ಅವರು ಅದನ್ನು ಸರಿ ಮಾಡಬಹುದಲ್ಲ ಅಂತ. ಅಲ್ಲಿ ಸಾಂತ್ವನ ಕೇಂದ್ರ ಹೋದಾಗ ಅಲ್ಲಿ ನ್ಯಾಯಸಮ್ಮತವಾಗಿ ಅವರಿಗೆ ನ್ಯಾಯ ಸಿಗದಿದ್ರೆ ಅಲ್ಲಿ ಸಾಂತ್ವನ ಕೇಂದ್ರಕ್ಕೆ ಬೆಲೆ ಇಲ್ಲ. ಅದೇ ಆಗ್ತಾ ಇರೋದು ಸರ್ ಕಾರ್ಕಳದಲ್ಲಿ. ಒಂದು ಪಾಯಿಂಟ್. ಇನ್ನೊಂದು ಅಂತ ಈಗ ನಿಮ್ಮ ಆರೋಪಗಳಿವೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಅಲ್ಲಿ ಸಾಮಾಜಿಕ ನ್ಯಾಯ ಕರೆಕ್ಟ್ ಸಿಗ್ತಾ ಇಲ್ಲ ಎನ್ನುವ ಸಂದರ್ಭದಲ್ಲಿ ಸಿಡಿಪಿ ಮಧ್ಯಪ್ರವೇಶ ಮಾಡಿದ್ರು ಟರ್ಮಿನೇಟ್ ಮಾಡಬೇಕು. ಮತ್ತೆ ಅಲ್ಲಿ ಕೇಸ್ ಈಗ ನಾವು ಕಾರ್ಕಳಕ್ಕೆ ಸಾಂತ್ವನ ಕೇಂದ್ರಕ್ಕೆ ಹೋದ್ರೆ ನಾವು ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಅಂತ ಹೇಳ್ತಾರೆ ಕೇಸ್ ಇತ್ಯರ್ಥ. ನಾವು ಇತ್ಯರ್ಥ ಮಾಡಿದ್ರೆ ಪ್ರಥಮ ಅಂತ ಹೇಳ್ತಾರೆ, ನೀವು ತಗೊಳ್ಳಿ ಹೇಳ್ತಾರೆ. ನಾವು ಹೇಳುದು ಅಲ್ಲಿ ವ್ಯಾಲ್ಯೂಬಲ್ ಡಿಸಿಷನ್ ಇಲ್ಲ, ಒಂದ್ ಸೈಡ್ ಹೋಗ್ತಾರೆ. ಅಲ್ಲ ಬಂದವರಿಗೆ ಸಾಮಾಜಿಕ ನ್ಯಾಯ ಕರೆಕ್ಟ್ ಸಿಗ್ತಾ ಇಲ್ಲ, ಕೆಲವು ಪೇಷಂಟ್ಗೆ ರೆಫರ್ ಆಗುವ ಸಂದರ್ಭಗಳಲ್ಲಿ ಕಂಪ್ಲೇಂಟ್ ಇರುವಾಗ ಸಿಡಿಪಿ ಮಧ್ಯಪ್ರವೇಶ ಮಾಡಿ ಅಲ್ಲಿ ಕ್ರಮ ತಗೊಳ್ಬೋದಲ್ಲ, ಅದು ಯಾಕೆ ತಗೊಳ್ಳುದಿಲ್ಲ? ಅಲ್ಲ ಸಿಡಿಪಿ ಅವರ ಗಮನಕ್ಕೆ ನಾನು ಈಗ ಹೇಳುದು ಸಾಂತ್ವನ ಕೇಂದ್ರಕ್ಕೆ ಎಷ್ಟೋ ಕೇಸ್ಗಳು ಬರ್ತವೇ ಇಲ್ಲ ಅಂತ. ನೇರವಾಗಿ ಸ್ಟೇಷನ್ಗೆ ಹೋಗ್ತಾ ಇದೆ. ಕಾರ್ಕಳದಲ್ಲಿ ಸಾಂತ್ವನ ಕೇಂದ್ರ ನ್ಯೂಟ್ರಲ್ ಆಗಿದೆ ಅಂತ ಯಾಕೆ ಹೇಳಿದ್ರೆ ನೇರವಾಗಿ ಅಧ್ಯಕ್ಷರ ಹಸ್ತಕ್ಷೇಪ ಇರುವ ಕಾರಣ. ಇವತ್ತು ಸಖಿ ಸೆಂಟರ್ ಹೇಗಿದೆ ಉಡುಪಿದ್ದು, ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ನಮಗೆ ಪಾರದರ್ಶಕವಾಗಿ ಕೆಲಸ ಮಾಡುವ ಇಲಾಖೆ ಕಾರ್ಕಳಕ್ಕೆ ಬೇಕು ಅಂತ ನಿಮಗೆ ಅರ್ಥ ಆಗಿರ್ಬೋದು ಎಲ್ಲ ಪ್ರಶ್ನೆಗಳು. ನೀವು ತಾಲೂಕಿಗೆ ಒಂದು ಸಾಕಿ ಸೆಂಟರ್ ಅಂತ ಹೇಳಿ ಒಂದು ಆಗ್ರಹ ಅದನ್ನೇ